ಹಲೋ ಫ್ರೆಂಡ್ಸ್, ನಾವು ಇವಾಗ ಹಾಸನ ರೈಲ್ವೆ ಸ್ಟೇಷನ್ ಹತ್ರ ಇನ್ನೇನು ನಮ್ಮ ಸ್ಯಾಮ್ ರೋ ಬಂದರು. ವೆಲ್ಕಮ್ ಮಾಡ್ಕೊಂಡು. ಹಾಯ್ ಸ್ಯಾಮ್, ಹೌ ಆರ್ ಯು? ನಾವೀಗ ಹಾಸನಿಂದ ಟ್ರೈನ್ ಹತ್ತಿದ್ದೀವಿ. ಸ್ಯಾಮ್, ಎಲ್ಲಿಗೆ ಹೋಗ್ತಿದ್ದೀವಿ? ನಾಳೆ ಬೆಳಗ್ಗೆ ಒಂದು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ನಮ್ಮ ಹುಡುಗರೆಲ್ಲ ಬರ್ತಾ ಇದ್ದಾರೆ. ನೋಡೋಣ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ನಾನು ಹಂಗೆ ಏನು ಪ್ಲ್ಯಾನು ಅಂತ ಈ ವಿಡಿಯೋ ಮಾಡ್ತಾ ಅಪ್ಡೇಟ್ ಮಾಡ್ತೀನಿ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ಬರ್ತಿದಂಗೆ ಯಾವ ಗಾಡಿಲಿ ಬಂದ್ರಿ ಅಂತ ಕೇಳ್ತಿದ್ದಾರೆ ಇವ್ರನ್ನ. ಈಗ ನಾವು ಶಿವಮೊಗ್ಗ ಬಿಟ್ವಿ. ಶಿವಮೊಗ್ಗದ ನೆಕ್ಸ್ಟ್ ತಾಳಗುಪ್ಪ, ವಿಡಿಯೋ ಸ್ಟೇಷನ್ ಅಷ್ಟೇ ಕೂಡ ತಾಳಗುಪ್ಪದಲ್ಲಿ ಇಳಿತೀವಿ. ಹೇಳಿ, ಎಲ್ಲಿಗೆ ಹೋಗ್ತಿದ್ವಿ? ಜೋಗ್ ಫಾಲ್ಸ್. ಸೊ ನಾವೀಗ ಆನಂದಪುರಮಲ್ಲಿದ್ದೀವಿ. ಇನ್ನು ನೆಕ್ಸ್ಟ್ ನಾವು ತಾಳಗುಪ್ಪ ಸ್ಟೇಷನ್ ಹೋಗ್ಬೇಕು. ಸೊ ಹಂಗೆ ಇಲ್ಲಿ ಟ್ರೈನ್ ನಿಲ್ಸಿದೆ. ನಮ್ಮ ಹುಡುಗರೆಲ್ಲ ಫೋಟೋ ತೆಗಿತಿದ್ದಾರೆ. ಸ್ಯಾಮ್, ತೋರ್ಸಿ ಹೆಂಗ್ ಬಂತು ಫೋಟೋ? ಸೊ ನಾವೀಗ ತಾಳಗುಪ್ಪ ಸ್ಟೇಷನ್ ಅಲ್ಲಿ ಇದ್ದೀವಿ. ಇದೇ ಲಾಸ್ಟ್. ನಮ್ಮ ಹುಡುಗರು ಆಲ್ರೆಡಿ ಇಳಿದು ಫೋಟೋ ಶೂಟ್ ಶುರು ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಅಲ್ಲಿ. ಹೆಂಗ್ ಬಂದಿದೆ? ಓಕೆ, ನೈಸ್. ನೋಡೋಣ, ಇನ್ನು ಇರೋದನ್ನೆಲ್ಲ ಇನ್ಸ್ಟಾದಲ್ಲಿ ಎಲ್ಲ ಹಾಕ್ತಿವಿ, ರೀಲ್ಸ್ ಎಲ್ಲ ನೋಡಿ. ಈಗ ರೈಲ್ವೆ ಸ್ಟೇಷನ್ ಇಂದ ಆಚೆ ಹೋಗ್ತಿದ್ವಿ. ಹಂಗೆ ತೋರಿಸ್ತೀನಿ ನಿಮಗೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಹೊರಗಿಂದ. ಇಲ್ಲಿಂದ ನೆಕ್ಸ್ಟ್ ಈಗ ಫ್ರೆಂಡ್ ಮನೆಗೆ ಹೋಗ್ಬೇಕು. ಫುಲ್ ಮಳೆ ಇಲ್ಲೂ ಅಷ್ಟೇ ಹೆವಿ. ಆ್ಯಕ್ಚುಲಿ ನಾವು ಜೋಗಗೆ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರೋದು, ಜೋಗ್ ಫಾಲ್ಸಿಗೆ ಹೋಗೋಣ ಅಂತ. ಲಾಸ್ಟ್ ವೀಕ್ ಏನೋ ಒಂದು 50,000 ಜನ ಇದ್ರಂತೆ, ವಿಸಿಟ್ ಮಾಡಿದ್ರಂತೆ. ಸೊ ಈ ವೀಕ್ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈ ವೀಕ್ ಮಳೆ ಕೂಡ ಜಾಸ್ತಿ ಇದೆ ಹೋದ್ಸಲಿಕ್ಕಿಂತ ಕಂಪೇರ್ ಮಾಡ್ಕೊಂಡ್ರೆ. ಛತ್ರಿ ಎಲ್ಲ ತಂದಿದ್ದಾರೆ. ಛತ್ರಿನ ಹಾರಾಗುತ್ತೆ ಬ್ರಾ ಜೋರ್ ಮಳೆಗೆ. ದಿಸ್ ಇಸ್ ತಾಳಗುಪ್ಪ ರೈಲ್ವೆ ಸ್ಟೇಷನ್. A few moments later. ನಾವೀಗ ಊಟ ಮುಗಿಸಿ ಕಾರ್ಗಳಿಗೆ ಅಂತ ಬಸ್ ಹತ್ತಕ್ಕೆ ಅಂತ ಹೋಗ್ತಿದೀವಿ. ಸೊ ಇಲ್ಲಿಂದ ಮುಗಿಸಿ ಇವತ್ತು ಜೋಗ್ ಹೋಗೋ ಪ್ಲಾನ್ ಇಲ್ಲ, ಆಕ್ಚುಲ್ ಆಗಿರೋದು ನಾಳೆ ಪ್ಲಾನ್. ಇವತ್ತು ಕಾರ್ಗಳಲ್ಲಿ ಉಳಿದು ನೆಕ್ಸ್ಟ್ ಕಾರ್ಗಳಿಂದ ನಾಳೆ ಜೋಗಿಗೆ ಹೋಗ್ತೀವಿ. ಸೊ ನಮ್ಮ ಹುಡುಗರು ಇಲ್ಲೇ ಮುಂದೆ ಹಂಗೆ ಹೋಗ್ತಾ ಇದ್ದಾರೆ. ನೋಡೋಣ, ಬಸ್ ಈಗ 2:30-3 ಗಂಟೆಗೇನೋ ಇದೆ ಅಂತ ಹೇಳಿದ್ದಾರೆ. ಬಸ್ ಹತ್ಕೊಂಡು ಹೋಗ್ಬೇಕು ಇವಾಗ. ಸೊ ಇಲ್ಲಿ ಸಂತೆ ಅನ್ಸುತ್ತೆ ಅಥವಾ ಮಾರ್ಕೆಟ್ ಗೊತ್ತಿಲ್ಲ. ತರಕಾರಿ ವ್ಯಾಪಾರಗಳೆಲ್ಲ ಆಗ್ತಾ ಇದೆ. ಫ್ರೆಂಡ್ಸ್, ನಾವಿವಾಗ ಕಾರ್ಗಲ್ಲಲ್ಲಿ ಇದ್ದೀವಿ. ಅಲ್ಲೇ ಬಸ್ ಸ್ಟಾಪು. ಅಲ್ಲಿಂದ ಇಳಿದು ಆ ಕಡೆ ಇವಾಗ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಹೋಗ್ತಿದ್ದೀವಿ ಸ್ಟೇಗೆ ಅಂತ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನಮಗೂ ಗೊತ್ತಿಲ್ಲ. ಇಲ್ಲೇ ಸುತ್ತಮುತ್ತ ಎಲ್ಲರೂ ಹೋಗೋಣ ಅನ್ನೋ ಪ್ಲಾನ್ ಇದೆ. ನಾನು ನಿಮ್ಗೆ ಹಂಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಸ್ಟೇ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ. ನಾವೀಗ ಹಂಗೆ ಅವ್ರ ಫ್ರೆಂಡಿನ ಇದರಲ್ಲಿ ಉಳ್ಕೊಂಡು ಒಂದು ರೂಮ್ ಮಾಡಿಕೊಟ್ರು. ಅಲ್ಲಿ ಉಳಿದು ಫ್ರೆಶ್ ಅಪ್ ಎಲ್ಲ ಏನಾಗಲಿಲ್ಲ. ಹಂಗೆ ಇವಾಗ ಇಲ್ಲೊಂದು ಚೈನಾ ಗೇಟ್ ಅಂತ ಒಂದು ಇದಿದೆ. ಆ ಡ್ಯಾಮಿಂದು ನೀರು ಬರೋದೊಂದು ಜಾಗ ಇದೆ. ಅಲ್ಲಿಗೆ ಹೋಗ್ತಿದ್ದೀವಿ ಹಂಗೆ ವಾಕ್ ಮಾಡ್ಕೊಂಡು. ಹಂಗೆ ಚೈನಾ ಗೇಟ್ನ ಹುಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ಹೋಗ್ತಾ ಇಲ್ಲಿ ಆನ್ ದ ವೇ ಒಂದು ಟೆಂಪಲ್ ನೋಡಿದ್ವಿ. ನೋಡಿ, ಚೆನ್ನಾಗಿದೆ. ಒಂದು ಸ್ವಲ್ಪ ಒಳಗಡೆ ಹೋಗಿ ತೋರಿಸ್ತೀನಿ ನಂಗೆ ಹೆಂಗಿದೆ ಅಂತ. ಬನ್ನಿ ನೋಡೋಣ. ಸೊ ಇದು ಎಂಟ್ರೆನ್ಸು. ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಮೋಡ ಎಲ್ಲ ಇವಾಗ ಫುಲ್ ಸಕ್ಕದಾಗಿ ಕಾಣ್ತಿದೆ ಸೈಕಾಗಿ. ಟೆಂಪಲ್ ಒಳಗೆ ಹೋಗಲ್ಲ, ಇಲ್ಲಿ ತನಕ ತೋರಿಸ್ತೀನಿ ನಂಗೆ ಸ್ಟೆಪ್ಸ್ ತನಕ. ಇನ್ನೇನು ಹತ್ರ ಬಂದ್ವಿ. ಇಲ್ಲಿ ಇವಾಗ ಕಾರ್ಗಲ್ಲು 1 ಕಿಲೋಮೀಟರ್ ಇದೆ ಅಲ್ವಾ. ನಾವು 1 ಕಿಲೋಮೀಟರ್ ವಾಪಸ್ ಬಂದಿದ್ದೀವಿ. ಈಗ ಇನ್ನೊಂಚೂರು ಮುಂದೆ ಹೋದರೆ ಇಲ್ಲೇ ನಾವು ಹೇಳಿದ್ದು ಸ್ಪಾಟ್ ಇರೋದು. ಚೈನಾ ಗೇಟ್ ಅಂತ ಹೇಳಿದ್ರು ಒಬ್ರು. ಚೈನಾ ಗೇಟ್ ಅಂತ ಕರೀತಾರೆ ಅನ್ಸುತ್ತೆ ಅದನ್ನು. ಏನು ತೆಗಿತಿದ್ದಾರೆ ಅಂತ ಹೇಳೋದಾದ್ರೆ ಇದನ್ನೇ ತೆಗಿತಾ ಇರೋದು. ಫೋಟೋಗ್ರಫಿ ನೋಡ್ತೀರಾ ಅಂತ ನೋಡಿ ಸಕ್ಕದಾಗಿ ತೆಗ್ದಿದ್ದಾರೆ. ನಮಗಂತೂ ಹೆವಿ ಖುಷಿಯಾಗಿದೆ. ಅದಲ್ಲ ಬ್ರೋ, ಬೇರೆದೆಲ್ಲ ತೆಗ್ದಿಲ್ಲ. ತೋರಿಸಿ. ಇನ್ನು ಆ ಕಾರಿಂದು, ರೈಲ್ವೆ ಸ್ಟೇಷನ್ದು ಎಲ್ಲ ಮಸ್ತಿದೆ. ರೈಲ್ವೆ ಸ್ಟೇಷನ್. ಹಾಂ, ನೈಸ್. ಬನ್ನಿ. ಈಗ ಅದೊಂದು ಅಂಕಲ್ ಇದು ಕ್ರೇಜಿ ಅಂತ ಇದೆ. ಆ ಕಲರ್ ಚೆನ್ನಾಗಿ ಬಂದಿದೆ. ಒಂಚೂರು ಇದು ಮಾಡಬೇಕು, ಟೋನ್ ಚೇಂಜ್ ಮಾಡಬೇಕು. ಸೊ ಓಕೆ, ಇದೆ ಗೈಸ್. ಇಷ್ಟು ತನಕ ಹೇಳ್ತಾ ಇದ್ದಿದ್ದು ಏನು ಚೈನಾ ಗೇಟ್ ಅಂತ. ಚೈನಾ ಗೇಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಹುಡುಗರು ಮೇಲೆ ಏನು ಮಾಡ್ತಿದ್ದಾರೆ ಅಂತ ಈಗ ನಾನು ತೋರಿಸ್ತೀನಿ. ಇಲ್ಲಿ ಒಂದು ರೀಕ್ರಿಯೇಷನ್ ನಡೀತಾ ಇದೆ. ಆ ರೀಕ್ರಿಯೇಷನ್ ಯಾವುದನ್ನು ನಾವು ಮಾಡಿದ್ದೀವಿ ಅಂತ ನೀವೆಲ್ಲ ಸೇರಿ ಕಮೆಂಟ್ ಮಾಡಿ, ಓಕೆನಾ?
ಸೊ ಇವಾಗ ನಾನೊಂದು ರೀಕ್ರಿಯೇಷನ್ ಫೋಟೋ ತೆಗಿತಿದ್ದೀನಿ ಇಲ್ಲಿ. ಓಕೆ ರೆಡಿ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಚೈನಾ ವಾಲ್ನ ನೋಡಿರ್ತೀವಿ, ಇದು ಚೈನಾ ಗೇಟು. ಇಲ್ಲಿ ನೋಡಿ ನೀರಿಂದು ಡ್ಯಾಮ್ ಇದೆ, ಗೇಟ್ ತೆಗ್ದಿದಾರ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಹಿಂಗೆ ಫ್ಲೋ ಆಗ್ತಾ ಇದೆ ನೀರು. ಈ ಕಡೆ ಹೋಗ್ತಾ ಇದೆ, ಬನ್ನಿ ಬ್ರೋ. ಆಂಬ್ಯುಲೆನ್ಸ್ ಬಂತು, ಈ ಕಡೆ ಬನ್ನಿ, ಆರತ್ತೆ ನೀರು. ಸೊ ಇದೇ ಬ್ರಿಡ್ಜು. ನಾವು ಆಕ್ಚುಲಿ ಬಸ್ಸಲ್ಲಿ ಬರ್ಬೇಕಾದ್ರೆ ನೋಡ್ಕೊ ಬಂದ್ವಿ ಇದನ್ನ, ಹಂಗಾಗಿ ವಾಪಸ್ ಇಲ್ಲಿಗೆ ಬಂದು ಇದ್ ಮಾಡಿದ್ವಿ. ಇಲ್ಲಿ ಫ್ಲೋ ಏನಿಲ್ಲ, ವಾಟರ್ ಫ್ಲೋ ಏನ್ ಆಗ್ತಾ ಇಲ್ಲ, ಇಲ್ಲಿ ಹಂಗೆ ನಿಂತಿದೆ. ಇದು ತುಂಬದ ಮೇಲೆ ಮೋಸ್ಟ್ಲಿ ಇಲ್ಲಿ ಹರಿಬೋದು ಅನ್ಸುತ್ತೆ. ಇಲ್ಲಿ ಕೇಳಿದಕ್ಕೆ ಡ್ಯಾಮು ಏನಿದೆ, ಡ್ಯಾಮಿನ ನೀರು ಬಿಟ್ಟಾಗ ಇಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಾವೀಗ ಅದಕ್ಕೆ ಹಿಂಗೆ ಇದ್ದಾಗ ವಿಸಿಟ್ ಮಾಡೋಣ ಅಂತ ಇದ್ ಮಾಡಿದ್ವಿ. ತೋರಿಸಿದ್ರು ಅಲ್ಲಿ ಚೆನ್ನಾಗಿದೆ. ಆ ಕಡೆ ಹಿಂಗಿದೆ, ಫೋಟೋ ಶೂಟ್ ಮಾಡೋದಿದ್ರೆ ಎಲ್ಲ ಚೆನ್ನಾಗಿದೆ. ಇದೆ ಕಾರ್ಗಳಿಂದ ಆಕ್ಚುಲಿ 1.1 or 1.2 ಕಿಲೋಮೀಟರ್ ಆಗುತ್ತೆ ಟುವರ್ಡ್ಸ್ ಸಾಗರ, ಕಾರ್ಗಳಿಂದ ಬರ್ತಾ. ಓಕೆ, ನೀವೀಗ ಏನ್ ನೋಡ್ತಾ ಇದ್ದೀರಾ, ಬಟ್ ಇಲ್ಲೇನು ಸೈಡ್ ಎಲ್ಲ ಇದೆ, ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ. ಫೋಟೋ ಶೂಟಿಗೆಲ್ಲ ಇಳಿದು ಮಾಡ್ತೀವಿ ಅನ್ನೋದಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಫುಲ್ ಕಲ್ಲು. ನಮಗೆ ನೀರು ಹರಿತಾ ಇದ್ದಾಗ ಗೊತ್ತಾಗಲ್ಲ ಎಷ್ಟೊಂದ್ ಕಡೆ ಹೆಂಗಿರುತ್ತೆ ಏನು ಅಂತ, ಬಟ್ ನೀರು ಒಳಗಡೆ ಈ ತರ ಇರುತ್ತೆ ನೋಡಿ. ಈಗ ಈಜು ಹೊಡಿಯೋರೆಲ್ಲ ಎಷ್ಟೊಂದು ಜನಕ್ಕೆ ಏಟ್ ಆಗುತ್ತೆ, ಅದು ಇದೆಲ್ಲ ಆಗುತ್ತಲ್ಲ, ಈ ತರ ಇದ್ದಾಗೆಲ್ಲ ಆಗುತ್ತೆ. ನೀರೊಳಗಡೆ ಒಂದೇ ಸಲ ಬಿದ್ದರೆ ಗೊತ್ತಾಗಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಫುಲ್ಲು ಕಲ್ಲುಗಳೇ ಇದೆ ಇಲ್ಲಿ. ಕೈ ಛತ್ರಿ ಎರಡು ಅಡ್ಡ ಬರ್ತಿದೆ ಬ್ರೋ, ಆ ಕಡೆ ತಿರುಗಿ ಫುಲ್ ನೀವು. ಹಂಗೆ ಒಂಚೂರು ಹಿಂದೆಯಿಂದ ಹಾಕಿ ಇವಾಗ. ಹಾ, ವೆರಿ ಗುಡ್. ಸೊ ಇದು ಯಾವ ರೀಕ್ರಿಯೇಷನ್ ಅಂತ ಯಾರಿಗಾರು ಗೊತ್ತಾದ್ರೆ ಕಮೆಂಟ್ ಮಾಡಿ ನೋಡೋಣ. ಬಿಟ್ರೆ ಈ ಕಡೆ ಸೈಡ್ ನೋಡ್ತೀವಿ ಅನ್ನೋದಾದ್ರೆ ಅದೇ ನೀರು ಅಲ್ಲಿಂದ ಏನ್ ಇವಾಗ ನೀರಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇದು ಹರಿದು ಬಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಇಲ್ಲಿ ಫಿಲ್ ಆಗಿ ಆ ಕಡೆ ಹೋಗುತ್ತೆ ಅನ್ಸುತ್ತೆ. ಸೊ ಆಗ ಖಾಲಿ ಇದೆ ಈ ಕಡೆ. ಇಲ್ಲಷ್ಟೇ ಎಷ್ಟು 1, 2, 3, 4 ಕಂಪಾರ್ಟ್ಮೆಂಟ್ ಇದೆ ನೀರು ಹರಿಯೋಕ್ಕೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ದ ಬ್ಯೂಟಿ ಆಫ್ ಮಾನ್ಸೂನ್ ಸೀಸನ್ ಟೈಮ್ಸ್. ಓಕೆ, ನಾವು ಹಂಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಎಲ್ಲ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ಹಂಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫೋಟೋಸ್ನೆಲ್ಲ ನಾನು ರೀಲ್ಸು ಮತ್ತು ಫೋಟೋಸ್ನೆಲ್ಲ ಇನ್ಸ್ಟಾ ಪೇಜಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ಇಲ್ಲೆಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಹಂಗೆ ನೆಕ್ಸ್ಟ್ ಇವಾಗ ಮತ್ತೆ ವಾಪಸ್ ನಮ್ಮ ಸ್ಟೇಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇನ್ನು ನಾಳೆಗೆ ಪ್ರಿಪರೇಷನ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಮಾಡ್ತೀವಿ. ಇದೊಂದು ಚಿಕ್ಕದೊಂದು ನೀರು ಹರಿಸುತ್ತದೆ ನೋಡ್ಬಿಡಿ. ಹಾಂ, ಫೋಟೋಸ್ ಎಲ್ಲ ಹಿಂಗೆ ಬರ್ತಾ ಇದೆ. ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ಡೇ 2, ನೆಕ್ಸ್ಟ್ ಡೇ. ಸೊ ಎಲ್ಲ ರೆಸ್ಟ್ ಮಾಡಿ ಇಲ್ಲಿಂದ ಇದ್ದೀವಿ. ಇವಾಗ ಜೋಗಾಗಿ ಹೊರಡಬೇಕು ನಾವು. ಈಗ ಒಂದು ಸ್ವಲ್ಪ ಹೊತ್ತಾಯ್ತು ಎದ್ದು. ಈಗ ಟೈಮ್ ಒಂದು 8, 8:30 ಇರ್ಬೋದು. ಎದ್ದು ಇವಾಗ ಹೊರಡ್ತೀವಿ. ಹಂಗೆ ಬನ್ನಿ ಹೊರಗಡೆ ಒಂದು ರೌಂಡ್ ತೋರಿಸ್ತೀನಿ ಹೆಂಗಿದೆ ಅಂತ ಹೊಳ್ತಿ ಜಾಗ. ಹಾಕತ್ತಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಹೊರಡಬೇಕು. ನಮ್ಮ ಸ್ಯಾಮು ಮೀನ್ ಮಾರ್ತಾ ಇದ್ರು ಅಂತ ಮೀನ್ ನೋಡಕ್ ಹೋಗಿದ್ದಾರೆ, ನೋಡ್ಕೊ ಬರ್ತೀನಿ ಅಂತ. ಇದೊಂದು ಗ್ರೌಂಡ್ ಅಷ್ಟೇ ಸಖತ್ತಾಗಿದೆ. ಯಾರು ಟೌನಿಂದ ಬರ್ತಾರೆ, ಟೌನಲ್ಲಿ ಇದ್ಬಿಟ್ಟು ಇಲ್ಲಿ ಬಂದು ಜಾಗಗಳನ್ನ ನೋಡ್ಬೇಕಂತಾರೆ, ಅವರಿಗಂತೂ ತುಂಬ ಎಕ್ಸೈಟಿಂಗ್ ಮಾಡುತ್ತೆ ನೇಚರ್ ಎಲ್ಲ. ಬಟ್ ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಏನು ಈಗೇನು ಗ್ರೀನರಿ ನೋಡ್ಕೊಂಡು ಮಲ್ನಾಡಿ ಇರೋದೆಲ್ಲ ಬೆಳೆದು ಬಂದವರಿಗೆಲ್ಲ ಅಷ್ಟೊಂದೆಲ್ಲ ಏನು ಹೆವಿ ಅಂತ ಅನ್ಸಲ್ಲ. ಬಟ್ ನೇಚರ್ ಈಸ್ ಆಲ್ವೇಸ್ ಅ ನೇಚರ್. ಅದೇ ಸಿಟಿ ಲೈಫಿಂದ ನೋಡ್ಕೊಂಡು ಬರ್ತಾರೆ ನೋಡಿ, ಅವರಿಗಂತೂ ಹೆವಿ ಹೀಲಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೇಚರ್ ಒಂದು ಥೆರಪಿನೇ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ಫುಲ್ಲು ಇದು ಹೇಳ್ತಾ ಇದೆ ಮಂಚ್ ಹಂಗೆ ಮೇಲೆ. ದಬ್ಬೆ ಚಿಪ್ಪು ಯಾವ್ಯಾವ ಮೀನಿದೆ ಅಣ್ಣ? ದಬ್ಬೆ ಚಿಪ್ಪು 1 kg ತಗೊಂಡ್ರೆ 1 kg ತಗೋಬೇಕು. ಎಷ್ಟು? 100 ರೂಪಾಯಿ. ಫ್ರೆಶ್ ಮೀನು. ಇದಾದ್ರೆ ಹಂಗೆ ಆಗ್ಬೇಕು. ಏನು ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾವು ವೆಜ್.